ಸ್ಲೋ ಸ್ಲೋ ಸ್ಲೋ. ಬ್ರೇಕ್ ಮೇಲೆ ಕಾಲಿಡು. ನೋಡಿ ಇಲ್ಲ ನಾನು ನೋಡಿಲ್ಲ ಹಾರನ್ನು. ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್ SGS ಕನ್ನಡ ವ್ಲಾಗ್ಸ್. ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್. ಯಾವಾಗಲೂ ನೀವು ಕಾರ್ ಡ್ರೈವಿಂಗ್ ಹೇಳ್ಕೊಡಿ ಅಂತಿದ್ರಿ, ನಾನು ಓಡಿಸ್ತಾ ಇದ್ದೆ, ಹೇಳ್ತಾ ಇದ್ದೆ, ಹಂಗೆ ಎಕ್ಸ್ಪ್ಲೇನ್ ಮಾಡ್ದೆ, ನೀವು ನೋಡ್ತಿದ್ರಿ. ಬಟ್ ಇವತ್ತು ಅದೇ ನನಗೆ ಚಾಲೆಂಜ್ ಆಗಿ ಬಂದಿದೆ. ಇವತ್ತು ನಾನು ಕಾರ್ ಡ್ರೈವಿಂಗ್ನ ಒಬ್ರಿಗೆ ಹೇಳ್ಕೊಡ್ತಿದ್ದೀನಿ. ನನ್ನ ಪಕ್ಕ ಕೂತಿದ್ದಾರೆ. ಯಾರವರು ಅಂದರೆ, ಹಾಂ, ಇಂಟ್ರಡ್ಯೂಸ್ ಮಾಡಿ. ಓಲ್ಡ್ ಹ್ಯಾಂಡ್ ಟಚ್ ಹೋಗಿದೆ. ಹಾಯ್ ಹಲೋ ನಮಸ್ತೆ ಹೇಳಿ ನಮ್ಮ ಸಬ್ಸ್ಕ್ರೈಬರ್ಸಿಗೆ. ಓಕೆ, ಸೊ ಇವತ್ತು ನಾನು ನಮ್ಮ ಮಮ್ಮಿಗೆ AGS ಗಾಡಿ ಹೇಗೆ ಓಡಿಸೋದು ಅಂತ ಹೇಳ್ಕೊಡ್ತೀನಿ. ಸೊ ನಮ್ಮ ಮಮ್ಮಿ ಪ್ರೀವಿಯಸ್ಲಿ ಮ್ಯಾನ್ಯುಯಲ್ ಗಾಡಿ ಓಡಿಸ್ತಾ ಇದ್ರು. ಆದರೂ ಸ್ವಲ್ಪ ಟಚ್ ಹೋಗಿದೆ, ಯಾಕಂದರೆ ತುಂಬ ವರ್ಷ ಆಯಿತು. ಹಾಗಾಗಿ ಸೊ ಮತ್ತೆ ಈಗ ಅವರು ಅದನ್ನು ಕಲಿಬೇಕು ಅಲ್ವಾ, ಅದಕ್ಕೆ AGS ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅದ್ರ ಬಗ್ಗೆ ನಾನು ಫೀಚರ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕು. ತುಂಬ ಶೆಕೆ ಆಗ್ತಿದೆ, ಹೀಟ್ ಬರ್ತಿದೆ. ಹೋಗ್ತಾ ಹೇಳ್ತೀನಿ. ಎಕ್ಸ್ಪೆರಿಮೆಂಟ್, ಓಕೆ, ಏನಾದರೂ ಅನ್ಕೋ. ಎಕ್ಸ್ಪೆರಿಮೆಂಟ್ ಮಾಡ್ತೀಯಾ ಅಥವಾ ಚೆನ್ನಾಗಿ ಓಡಿಸ್ತೀಯಾ, ಹೇಗೆ ಓಡಿಸ್ತಾ ನೋಡೋಣ. ಆ ಟಚ್ ಇದೆಯಲ್ವಾ, ಮರ್ತೋಗಿದೆಯಾ, ನೆನಪಿದೆಯಾ ನೋಡೋಣ ಬನ್ನಿ. ಸೊ ಗೈಸ್, ಮೇಡಮ್ ಅವರು ಕಾರ್ ಒಳಗೆ ಕೂತಿದ್ದಾರೆ, ಏನೋ ಕಾನ್ಫಿಡೆಂಟಾಗಿ ಕೂತರು. ಸೊ ನಾನು ಕರ್ಕೊಬಂದಿರೋದು ನೋಡಿ. ನಾನು ನಿಮಗೂ ಹೇಳಿದ್ದೆ, ಕಾರ್ ಕಲಿಬೇಕಾದ್ರೆ ಈ ಥರ ಸೈಲೆಂಟ್ ಪ್ಲೇಸ್ ಇರಬೇಕು. ಇದು ರೋಡ್ ಇರೋದ್ರಿಂದ ಅವ್ರಿಗೆ ರೋಡ್ ಎಕ್ಸ್ಪೀರಿಯನ್ಸು ಸಿಗುತ್ತೆ. ಸೊ ಇಲ್ಲಿ ನೋಡಿ, ಒಳ್ಳೆ ಟರ್ನ್ ತೊಗೊಳಕ್ಕೆ, ಅಪ್ ಡೌನು ಎಲ್ಲ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದಕ್ಕೆ ನಾನು ಇಲ್ಲಿ ಕರ್ಕೊಬಂದಿದ್ದೀನಿ ನಮ್ಮ ಮಮ್ಮಿನ ಕಾರ್ ಕಲಿಯೋಕ್ಕೆ. ಒಬ್ರು ಗೆಸ್ಟ್ ಹ್ಞೂ ಕಣೋ, ನಂದು ಹೊಸ ಕಾರು ನೋಡಿ, ಇಲ್ಲಿ ಟೇಪ್ ಹಾಕಿಲ್ವಾ, ಹೊಸದ ಅಂತ ಕೇಳ್ತಿದ್ದಾನೆ. ಹಾಂ, ಇದು ಕ್ಲಚ್ ಇಲ್ಲ ಅಲ್ಲ, ನಮ್ಮ ದೊಡ್ಡಮ್ಮರ ಹತ್ರನೇ ಇದೆ. ಇದು AGS, ಸೊ ಕ್ಲಚ್ ಇರಲ್ಲ. ಅವನೆಷ್ಟು ಬೇಗ ರೆಕಗ್ನೈಸ್ ಮಾಡ್ದ ನೋಡಿ ಗೈಸ್, ಕ್ಲಚ್ ಇಲ್ಲ ಅಂತ. ಓಕೆ, ಈಗ ಏನು ಮಾಡ್ತೀರಾ, ಫಸ್ಟು ಸ್ಟೇರಿಂಗ್ ಬಿಡಿ, ಮೇನ್ ಒಂದು ಇರಬೇಕು. ಮೇನ್ ಏನು ಅಂದರೆ, ಫಸ್ಟು ಬ್ರೇಕ್ ಮೇಲೆ ಕಾಲಿಡು. ಕಾರ್ ಓಡಿಸಕ್ಕೆ ಬರಲ್ಲ. ಈಗ ಹ್ಯಾಂಡ್ ಬ್ರೇಕ್ ರಿಲೀಸ್ ಮಾಡಬೇಕು. ಫಸ್ಟ್ ಪ್ರೆಸ್ ಮಾಡಿಬಿಟ್ಟು ಹಾಂ ಕೆಳಗಡೆ ಮಾಡಬೇಕು. ಹ್ಯಾಂಡ್ ಬ್ರೇಕ್ ರಿಲೀಸ್ ಆಯ್ತಾ? ಓಕೆ. ನನಗೆ ಸಿಗ್ತಾ ಇದ್ದಾವಲ್ಲಪ್ಪ. ಸೊ ನಾವು ಅಮ್ಮಗೆ ದನಗಳು ಇರಬಾರ್ದಂತ ಓಡ್ಸೋಕ್ಕೆ ಇವರೇ ವೆಹಿಕಲ್ಸ್ ಅನ್ಕೋಬೇಕು. ಈಗ ನಾನು ಹಿಂಗೆ ಸ್ಟಾರ್ಟ್ ಮಾಡೋದನ್ನ ಫಸ್ಟ್ ಹೇಳ್ಕೊಡ್ಬೇಕಲ್ವಾ. ಓಕೆ, ಇಲ್ಲಿ ನೋಡು, ಇದು ಗೇರ್. ಸೊ ಗೇರಲ್ಲಿ ನೋಡು, ರಿವರ್ಸ್ ಇದೆ, ಮತ್ತು ನ್ಯೂಟ್ಲು, ಮತ್ತು ಇದು ಡ್ರೈವಿಂಗು. ಈಗ ನಾನು ಡ್ರೈವಿಂಗಲ್ಲಿ ಬಂದೆ, ಡ್ರೈವಿಂಗಲ್ಲಿದೆ. ಈಗ ನೀನು ಕೀ ಸ್ಟಾರ್ಟ್ ಮಾಡಿ, ನಾನು ಹೇಳ್ತೀನಿ. ಕೀ ಸ್ಟಾರ್ಟ್ ಮಾಡು, ಗೊತ್ತಾಗುತ್ತೆ. ತಿರುಗಿಸು ಫುಲ್ಲು, ಬ್ರೇಕ್ ಮೇಲೆ ಕಾಲಿಟ್ಕೊಂಡು ತಿರುಗಿಸು. ಬ್ರೇಕ್ ಅಂಕೋ ಆಗ್ತಿಲ್ಲ ತಾನೇ? ಹಾಂ, ಯಾಕೆ ಆಗ್ತಿಲ್ಲ ಅಂದರೆ, ಡ್ರೈವಿಂಗ್ ಮೂಡಲ್ಲಿದ್ದಾಗ ಕೀ ಸ್ಟಾರ್ಟ್ ಆಗಲ್ಲ ಯಾವುದೇ ಕಾರಣಕ್ಕೂ. ನ್ಯೂಟ್ಲಿಗೆ ಹಾಕೊಂಡ್ರೆ ಮಾತ್ರ ಕೀ ಸ್ಟಾರ್ಟ್ ಮಾಡೋಕ್ಕಾಗುತ್ತೆ. ಈಗ ನ್ಯೂಟ್ಲಿಗೆ ಹಾಕೋ. ಹಾಂ, ಈಗ ನ್ಯೂಟ್ಲಿಗೆ ಬಿದ್ದಿದೆ ಗೇರು. ಕೀ ಸ್ಟಾರ್ಟ್ ಮಾಡು. ಹಾಂ, ಬ್ರೇಕ್ ಮೇಲೆ ಅವ್ನು ಇಟ್ಕೋ. ಹಾಂ, ಸ್ಟಾರ್ಟ್. ಇನ್ನೂ ಆ ಕಡೆ ತಿರುಗಿಸ್ಬೇಕು. ಫುಲ್ ತಿರ್ಸಿ. ಸ್ಟಾರ್ಟ್ ಆಯ್ತಾ? ಗಾಡಿ ಈಗ ಸ್ಟಾರ್ಟಲ್ಲೇ ಇದೆ. ನೀನು ಬ್ರೇಕ್ ಮೇಲೆ ಕಾಲಿಟ್ಟಿದ್ದಕ್ಕೆ ಬ್ರೇಕ್ ಮೇಲೆ ಇದೆಯಲ್ಲ, ಅದಕ್ಕೆ ನಿಂತಿದೆ. ನೀನೀಗ ಮುಂದೆ ಮೂವ್ ಮಾಡಬೇಕು ಅಂದರೆ ಬ್ರೇಕ್ ಬಿಟ್ಟು ಆಕ್ಸಿಲರೇಟರ್ ಮೇಲೆ ನೀನು ಹೆಂಗಿದ್ರು ಸೈಡ್ ಇರೋ ಆರ್ಯ. ನಮ್ಮಮ್ಮ ಈಗ ಕಲಿತಿದ್ದಾರೆ, ಅದಕ್ಕೆ ಸೈಡಲ್ಲಿ ನಿಂತ್ಕೊಂಡು ನೋಡಿ ನೀನು. ಬ್ರೇಕ್ ಬಿಡ್ಲ, ಹಿಂದಿಲ್ಲ, ಸ್ವಲ್ಪ ಸ್ಟೇರಿಂಗ್ ಈ ಕಡೆ ತಿರ್ಗಿಸ್ಕೊಂಡು ಹಿಂಗೆ ಹೋಗೈತಾ. ಬ್ರೇಕ್ ಬಿಟ್ಟು ಹಾಂ, ಈಗ ಹಾಂ ಆಕ್ಸಿಲರೇಟರ್ ಕೊಡ್ತಾ ಹೋಗು. ಬ್ರೇಕ್ ಮೇಲೆ ಕಾಲು ಕೊಡು. ಹಿಂದೆ ಹೋಗ್ತಿದ್ದಿಲ್ಲ, ಡೌನಾ? ಯಾಕೆ ಹಿಂದೆ ಹೋಗ್ತಿದೆ ಅಂದರೆ, ನೀನು ಡ್ರೈವಿಂಗ್ ಮೂಡಿಗೆ ಹಾಕಿಲ್ಲ. ಆಕ್ಸಿಲರೇಟರ್ ಕೊಡಬೇಕು ಅಂದರೆ ಇಲ್ಲಿ ಡ್ರೈವಿಂಗ್ ಮೂಡ್ ಕೆಳಗಡೆ ಹಾಕೋ, ಅವಾಗ ಮುಂದೆ ಹೋಗುತ್ತೆ. ಕೆಳಗಡೆ ಮಾಡು ಡ್ರೈವಿಂಗ್ ಮೂಡು. ಸ್ಟಾರ್ಟ್ ಮಾಡೋತ್ತಿಗೆ ಮಾತ್ರ ನ್ಯೂಟ್ಲಲ್ಲಿ ಇರಬೇಕಮ್ಮ. ಒಂದ್ಸತಿ ಗಾಡಿ ಸ್ಟಾರ್ಟ್ ಆಯ್ತಾ, ಹಿಂದಕ್ಕೆ ಮಾಡ್ಕೊ ಡ್ರೈವಿಂಗ್ ಮೂಡು, ಆವಾಗಲೇ ಗಾಡಿ ಮುಂದಕ್ಕೆ ಹೋಗೋದು. ಹಾಂ, ಈಗ ಹಿಂದಕ್ಕೆ ಹೋಗಲ್ಲ. ಈಗ ಆಕ್ಸಿಲೇಟರ್ ಮೇಲೆ ಕ್ಲಿಕ್ ಕೊಡು. ಅಲ್ಲಿ ಸ್ಟೇರಿಂಗ್ ನೋಡು, ಸ್ಟೇರಿಂಗ್ ಟರ್ನ್ ಮಾಡ್ಕೊಂಡು ಬಾ. ಸ್ಟೇರಿಂಗ್ ಹಾಂ, ಸ್ಟೇರಿಂಗ್ ಹಾಂ. ಈ ಕಡೆ ಹೋಗು. ಈಗ ಈ ಕಡೆ ಸ್ಟೇರಿಂಗ್ ಟರ್ನ್ ಮಾಡ್ಕೊ, ನಿಧಾನ. ಬ್ರೇಕ್ ಮೇಲೆ ಕಾಲಿಡು. ಹಾಂ, ಟರ್ನ್ ಮಾಡ್ಕೊ. ಇಲ್ಲಿ ಚರಂಡಿಗೆ ನುಗ್ಸಂಗಿದ್ಯಾ ನೀನು? ಹಾಂ, ಟರ್ನ್ ಮಾಡ್ಕೊ ಸ್ಲೋಗಿ. ನೀನೇನು ಸ್ಟಾರ್ಟ್ ಮಾಡೋದು ಬೇಡ. ಹಾಂ, ತಿರುಗಿಸ್ಕೊ. ಬ್ರೇಕ್ ಮೇಲೆ ಕಾಲಿಡು. ನೀನು ಅಲ್ಲಿ ಹೋಗ್ಬಿಟ್ಟು ಆ ಗಾರಿಗೆ ಗುದ್ಸಂಗಿದ್ಯಾ? ಆ ಕಡೆ ಹೋಗು. ಸ್ಟೇರಿಂಗ್ ಆ ಕಡೆ ತಿರುಗಿಸ್ಕೊ. ಆ ಕಡೆ ಬ್ರೇಕ್ ಮೇಲೆ ಕಾಲಿಡು. ಟಚ್ ಆದರೆ ಕಷ್ಟ. ಹಾಂ,
ಮೊದಲೇ ಹೊಸ ಗಾಡಿ ನೀನು ಡ್ಯಾಮೇಜ್ ಮಾಡಿ. ಹಾಂ ಹಾಗೆ ನೀನು ಆ ಸ್ಟೇರಿಂಗಿನ್ನ ಕಲ್ತ್ಕೊ. ಈ ಕಡೆ ಹೋಗಿ, ಇನ್ನೇ ಆ ಕಡೆ ಹೋಗು. ಹಾಂ ಹಾಂ ಅಷ್ಟೇ ನಿಧಾನ. ಈಗ ಮತ್ತೆ ಸ್ಟೇರಿಂಗ್ ರೈಟಿಗೆ ತಿರುಗಿಸ್ಕೊ. ಹಾಂ ಆಫ್ ಮಾಡು. ಬ್ರೇಕ್ ಹೊಡಿ ಅಟ್ಲೀಸ್ಟ್. ಸಣ್ಣ ರೋಡು. ಈಗ ಈ ಕಡೆ ತಿರುಗಿಸ್ಕೊಂತೀವಾಗ್ಲಿ. ನಿಂಗೆ ಈ ಕಡೆ ಹೋಗಕ್ಕೆ ಇಷ್ಟ ಆಗುತ್ತೆ. ರೋಡೇ ಚೆನ್ನಾಗಿಲ್ಲ. ಇಲ್ಲಿ ನೋಡಿ ಗುಂಡಿ ಕುಣಿಯಕ್ಕೆ ಬದನ್ನೆಲ್ಲ ಡಂಬ್ಕೊಂಡಂಗೆ. ರೋಡ್ ಚೆನ್ನಾಗಿಲ್ಲ. ಹೋಗ್ಲಿ ಆ ಕಡೆ ರೋಡ್ ಚೆನ್ನಾಗಿದೆ, ಹಂಗೆ ಹೋಗ್ತೀಯಾ? ಮರ ಬಿದ್ದಿದೆ ಅಮ್ಮ. ಮರ ಆದ್ರೂ ಪಾಡಿಗೆ ಸೈಡಲ್ಲಿ ಬಿದ್ದಿರೋದು ಕಣಮ್ಮ. ಎಕಡೆ ಹೋಗ್ತೀಯ ಹೇಳೀಗ? ನಾವಿಲ್ಲಿ ಬರಬಾರ್ದಿತ್ತು. ಸರಿ ಹಂಗೆ ರಿವರ್ಸ್ ಹಾಕೊಂಡು ಹಿಂದೆ ಹೋಗ್ಬಿಡ್ತೀಯಾ? ಏನಿಲ್ಲ, ಈ ರೋಡು ಗುಂಡಿ ಇಲ್ಲ, ಅದ್ರ ಪಾಡಿಗೆ ಅದಾಗುತ್ತೆ. ಸ್ಟೇರಿಂಗ್ ಫುಲ್ ಹಿಂಗೆ ತಿರುಗಿಸು. ಸ್ಲೋ ಆಗಿ ಬ್ರೇಕ್ ಬಿಡ್ತಾ ತಿರುಗಿಸು. ಬ್ರೇಕ್ ತಿರುಗಿಸು. ಸ್ಲೋ ಬ್ರೇಕ್ ಇಟ್ಕೊ. ನೀನು ಅಲ್ಲಿ ಹೋಗ್ಬಿಟ್ರೆ ನೀನು ಬ್ರೇಕ್ ಇಟ್ಕೊ. ಆಫ್ ಮಾಡ್ತೀನಿ ತಡಿ. ಆಫ್ ಬೇಡ. ಯಾಕೆ ಇಳಿತಿದ್ಯಾ? ಇಲ್ಲಿ ತೆಗಿ. ನೀನು ತುಂಬಾ ಇದು ಮಾಡ್ತೀಯ. ಏನಾಗಲ್ಲ, ಆನ್ ಮಾಡು. ಬೇಡ ಇಲ್ಲಿ ಗುಂಡಿ ಇಲ್ವೇನ? ಇಲ್ಲಿ ನೋಡು. ಎಂತ ಗುಂಡಿ ಇದೆ ಇಲ್ಲಿ? ರೋಡ್ ಇರೋದು ಹಿಂಗೆ. ರೋಡಲ್ಲಿ ಹಿಂಗೆ ಹೋಗ್ಬೋದು. ಇದನ್ನೇ ನೀನು ಕಳಿದ್ರಲ್ಲೇ ಮಾಡಿದ್ರೆ. ನಂಗೆ ಆ ಸೌದೆ ಅಡ್ಡ ಬರುತ್ತೆ ಅನಿಸ್ತು. ಯಾವ ಸೌದೆ? ಅದಿನ್ನೂ ಇರೋ ಸೌದೆ ಅಲ್ಲಿ. ನೀನಿರೋದು ಇಲ್ಲಿ. ಫುಲ್ ಸ್ಟೇರಿಂಗ್ ಈ ಕಡೆ ತಿರುಗಿಸ್ಕ. ಪ್ರಮೋಷನ್ ಮಾಡ್ಕೊಡ್ತೀರಾ? ಯಾವ್ದು ನಿಂದು ಹೋಮ್ ಸ್ಟೇ? ಇದು ಇವ್ರದ್ದು ಸಿಟಿ ರವಿ ಮನೆ ಹತ್ರನಾ? ಮಾಡಿದ್ದೀರಾ ಈಗ? ಮಾಡಿಲ್ಲ, ಇನ್ನೂ 1 ವಾರ ಬೇಕು. ಹಾಂ, ಯಾವತ್ತು ಬರ್ತೀರಾ? ಯಾವತ್ತು ಬರಲಿ ಹೇಳು? ಅಪ್ಪನ ಕೇಳಿ ನೋಡ್ತೀನಿ. ಅಮ್ಮ ಹೇಳಿದ್ರು ಅದಕ್ಕೆ. ಹೌದಾ? ಸರಿ ಆಯಿತು. ನನ್ನ ಚಾನಲಿಗೆ ನೀನು ಫಸ್ಟ್ ಇದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವ್ಲಾಗ್ಸ್. ಬರಲಿಲ್ವಾ? ಮೊಬೈಲ್ ತಗೋಬಾ, ಮಾಡಿಕೊಡ್ತೀನಿ. ಹೋಗಿ. ಹಾಂ ಅಮ್ಮ, ಅಲ್ಲಿ ನೀನು ನೋಡ್ಕೋ. ರೋಡ್ ಲೆಂತು ಫುಲ್ಲು. ಸ್ಟೇರಿಂಗ್ ಈ ಕಡೆ ಫುಲ್ ಕಂಪ್ಲೀಟಾಗಿ ತಿರುಗಿದ್ಯಾ ಈಗ? ನೋಡು, ಸ್ಟೇರಿಂಗ್ ಹಿಂಗೆ ಲೂಸ್ ಮಾಡು. ಫುಲ್ ಈ ಕಡೆ ತಿರುಗಿಸಿದೀಯಲ್ವಾ? ನಾನು ಇಳ್ದುಬಿಟ್ಟು ನಿಂಗೆ ಹೇಳ್ತೀನಿ, ನೀನು ನಿಧಾನಕ್ಕೆ ತೆಗಿ. ಏನಾಗಲ್ಲ, ಹೆದ್ರುಕೋಬೇಡ. ಒಂದು ನಿಮಿಷ, ನಾನು ಹೇಳ್ತೀನಿ. ಆರಾಮಾಗಿ ಗಾಡಿ ಬರುತ್ತೆ, ತೆಗಿ. ಹ್ಯಾಂಡ್ ಬ್ರೇಕ್ ಹಾಕ್ಬಿಡ. ಹಿಂಗೆ ತಿರುಗಿಸ್ಕೊಂಡು ಹೋಗು. ಹಿಂಗೆ ಹೋಗು, ಏನಾಗಲ್ಲ. ಈಗ ಆಫ್ ಮಾಡಿದ್ದೀನಿ ನಾನು. ಕೀ ಸ್ಟಾರ್ಟ್ ಮಾಡು. ಬ್ರೇಕ್ ಮೇಲೆ ಕಾಲಿಡು ಹೇಳ್ತೀನಿ. ಬ್ರೇಕ್ ಬಿಡ್ತಾ ಬಾ ಅಷ್ಟೇ. ಬ್ರೇಕ್ ಮೇಲೆ ನಿನ್ಗೆ ಏನೇ ಭಯ ಆದರೂ ಬ್ರೇಕ್ ಇಟ್ಕೊ ಅಷ್ಟೇ. ಅದು ಆನ್ ಮಾಡು. ಕೀ ಆನ್ ಮಾಡಿದ್ದೀನಿ. ಇನ್ನೂ ತಿರುಗಿಸು. ನ್ಯೂಟ್ಲಿಗೆ ಹಾಕೊಂಡು ತಿರುಗಿಸ್ಬೇಕು. ನಾನು ಹೇಳಿಲ್ವಾ ಈಗ ಡ್ರೈವಿಂಗ್ ಮೂಡಲ್ಲಿದೆ. ಈಗ ಆನ್ ಮಾಡು. ಆನ್ ಮಾಡಿ, ಏನಾಗಲ್ಲ. ಫುಲ್ ತಿರುಗಿಸೋದು. ಇಲ್ಲಿ ಮೊದಲೇ ಇದ್ದಿದ್ದೆ. ಬೇಡ ಬಾ, ಹಿಂಗಾರಾಗಲಿ. ಏನಾಗಲ್ಲ. ಬ್ರೇಕ್ ಮೇಲೆ ಕಾಲಿಡು. ಸರಿ, ಹ್ಯಾಂಡ್ ಬ್ರೇಕ್ ಮೇಲೆ ಎತ್ತು. ಹಾಂ, ಅವಾಗ ಗಾಡಿ ಮೂವ್ ಆಗಲ್ಲ. ಡೌನ್ ಇದೆ. ಪ್ರೆಸ್ ಮಾಡಿ ಮೇಲೆ ಎತ್ತಿದ್ಯಾ ಫುಲ್ಲು? ಹಾಂ ಅಷ್ಟೇ. ಹಾಂ ಬಿಡು. ಇಲ್ಲಿ ಬ್ರೇಕ್ ಮೇಲೆ ಕಾಲಿಡು ಮಮ್ಮಿ. ಹ್ಯಾಂಡ್ ಬ್ರೇಕ್ ಎತ್ತಿಲ್ವಾ ನೀನು? ನ್ಯೂಟ್ಲಿಗೆ ಹಾಕೋದು. ನ್ಯೂಟ್ಲಿಗೆ ಹಾಕಿದ್ಯಾ? ಹ್ಯಾಂಡ್ ಬ್ರೇಕ್ ಎತ್ತಿದ್ಯಾ ಇಲ್ವಾ ನೀನು? ನೋಡಿ, ಇಷ್ಟು ಎತ್ತಿದ್ದೀನಿ. ಅಷ್ಟು ಬಿಡು. ಎತ್ತಿದ್ಯಾ? ಬ್ರೇಕ್ ಮೇಲೆ ಕಾಲಿದೆ ತಾನೆ? ಆಫ್ ಆಗಿದೆ ತಾನೆ? ಸರಿ ಆಯ್ತಲ್ಲ. ಹಾಂ, ಇಲ್ಲಿ ನೀನು ಅವಾಗಲೇ ಕರೆಕ್ಟಾಗಿ ಹ್ಯಾಂಡ್ ಬ್ರೇಕ್ ಎತ್ತಿರಲಿಲ್ಲ, ಅದಕ್ಕೆ ಡೌನಲ್ಲಿ ಹೋಗಿಬಿಡುತ್ತೆ ಗಾಡಿ. ಬಾ ಇಲ್ಲಿ. ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ನೋಡು. ನಿನ್ನ ಗಾಡಿ ನೋಡಿ ಇಲ್ಲೇ ಇತ್ತು. ಆರಾಮಾಗಿ ಹಿಂಗೆ ಟರ್ನ್ ತಗೋಬೋದಾಗಿತ್ತು. ನೀನೇನು ಹೆದರ್ಕೊಳೋದು ಬೇಡ. ಅಲ್ಲಿ ಹೋಗುತ್ತೆ, ಸೌದೆಗೆ ಎಟ್ಟುತ್ತೆ ಅಂತ. ಸೌದೆ ಇರೋದು ಅಲ್ಲಿ ನೋಡು. ಚಿಕ್ಕದಾಯ್ತು. ಹೈವೇ ಮಾಡ್ಸೋಣ ನೋಡು. ಇವನು ಟ್ಯಾಕ್ಟ್ರ್ ಓಡಿಸ್ತಾನಂತ ಈ ರೋಡಲ್ಲಿ. ನಿನಗೆ ನೋಡು. ನೀನು ನೋಡ್ಕೊ. ಈಗ ಕೂರೋದಲ್ಲ, ನಾನು ಹೆಂಗೆ ತೆಗಿತೀನಿ ನೋಡ್ಕೊ. ಕೂರ್ಬೇಡ. ಓ ಸುಮ್ಮನಿರಪ್ಪ. ಅಂಡರ್ 18. ಆಮೇಲೆ ಕೊಟ್ಟರೆ ವ್ಲಾಗಲ್ಲಿ ಬೈತಾರೆ. ಇಲ್ಲಿ ಇಟ್ಕೊಬ. ಇದು ನೋಡು ನಾನು ಹೇಗೆ ತೆಗಿತೀನಿ. ತೆಗಿಯೋ. ನಿನ್ನ ತೋರಿಸಿ. ನಾನು ಅದಕ್ಕೆ ಹೇಳ್ತಿರೋದು. ಅದು ಯಾಕೆ ಹಂಗೆ ಎದ್ರತಿದ್ಯಾ ಅಂತ. ಎಷ್ಟು ಕಡಿಮೆ ಅನಿಸ್ತದೆ ಮತ್ತೆ. ನೀನು ಕ್ಯಾಮ್ರಾ ಇಲ್ಲಿ ಕ್ಲೋಸ್ ಮಾಡ್ತಿದ್ದೆ. ಇಲ್ಲಿ ಇಟ್ಕೊಬಾ. ಅಲ್ಲಿ ಕ್ಲೋಸ್ ಆಗುತ್ತೆ ಕ್ಯಾಮ್ರಾ. ಓಕೆನಾ? ನೀನು ಅದಕ್ಕೆ ನೀವಷ್ಟು ಭಯ ಪಡಬೇಡ ಅಂತ ಹೇಳಿದ್ದು. ನೀನು ಅದು ಹ್ಯಾಂಡ್ ಬ್ರೇಕ್ ಫುಲ್ ಎತ್ತಲಿಲ್ಲ ಅಂದಿದ್ದಕ್ಕೆ ಹೋಗ್ತಿತ್ತು ಡೌನ್ ಮೂವ್. ಬ್ರೇಕ್ ಮೇಲೆ ಈಗ ನಾನು ಹ್ಯಾಂಡ್ ಬ್ರೇಕ್ ರಿಲೀಸ್ ಮಾಡ್ತೀನಿ.
ಆಕ್ಸಿಲೇಟರ್ ಏನು ಒತ್ತಲ್ಲ ಅಂದ್ರೂ ಹೋಗುತ್ತೆ, ಯಾಕಂದ್ರೆ ಡೌನ್ ಅಲ್ಲ ಅದಕ್ಕೆ. ಇವ್ರಿಗೆ ಬರುತ್ತೆ ಓಡ್ಸಕ್ಕೆ. ಅವರೇ ಈಗ ಮದುವೆ ಹೋಗಿ ಬಂದಿದ್ದೀವಿ ಬಂದಿದ್ದು ಬೆಳಿಗ್ಗೆ. ಯಾರು ಬಂದಿದ್ದು ಬಂಟ್ರು ಬನ ಹೋಗಿ ಬಂದಿದ್ದೀವಿ ಮತ್ತೆ. ನೋಡಿ ಇಷ್ಟೇ ಸ್ಲೋ ತಗೋಬೇಕು, ಮತ್ತೆ ಸ್ಟೇರಿಂಗ್ ಈ ಕಡೆ ಸ್ಟ್ರೈಟ್ ಮಾಡ್ಕೋಬೇಕು. ಓಡಿಸ್ತೆ ಈಗ ಅಲ್ಲಿ ಟರ್ನ್ ತಗೊಂತ್ಯಾ? ಸ್ಟ್ರೈಟ್ ಮಾಡು. ನೀನು ಆ ಕಡೆ ಗುಂಡಿ ಹತ್ರ ಹೋಗ್ತಿಲ್ವಾ? ಇಲ್ಲ ಇಲ್ಲ ಬನ್ನಿ ಬನ್ನಿ. ಇಲ್ಲ ಮಾಡ್ಕೊ ನೀನು. ಬ್ರೇಕ್ ಮೇಲೆ ಕಾಲಿಟ್ಟು ಹ್ಯಾಂಡ್ ಬ್ರೇಕ್ ರಿಲೀಸ್ ಮಾಡ್ಕೊಂಡ. ಈಗ ಇದು ಡ್ರೈವಿಂಗ್ ಮೋಡಲ್ಲಿದೆ, ನ್ಯೂಟ್ಲಿಗೆ ಹಾಕೋ. ಕೀ ಸ್ಟಾರ್ಟ್ ಮಾಡಬೇಕು ಅಂದರೆ ಸ್ಟಾರ್ಟ್ ಮಾಡು. ನಾವು ಒಳಗಡೆ ಬರ್ಬೋದಾ? ತಡಿ ಹೆಂಗಾರಾಗ್ಲಿ. ಎಲ್ ಬೋರ್ಡ್ ಮೊದಲೇ. ಆರ್ಯ ನೀನು ಸ್ವಲ್ಪ ದೂರನೇ ಇರೋ ಆರ್ಯ, ಆಯ್ತಾ? ನೆಕ್ಸ್ಟ್ 2-3 ರೌಂಡ್ ಕಲೀಲಿ, ಆಮೇಲೆ ನೀನು ಕರ್ಕೊಂಡು ಒಂದು ರೌಂಡ್ ಹೋಗಿ. ಹಿಂದಕ್ಕೆ ಹಾಕ್ಲಾ ಈಗ? ಹಾಂ ಈಗ ಡ್ರೈವಿಂಗ್ ಮೋಡ್ ಆನ್. ಹಾಂ ಡ್ರೈವಿಂಗ್ ಮೋಡ್ ಆನ್ ಆಯ್ತಾ? ಇಲ್ಲಿ ಫಸ್ಟ್ ಗೇರಲ್ಲಿ ಇದೆ ಅಂತ ಬಂತು. ಈಗ ಹಂಗೆ ಮೂವ್ ಮಾಡು ಸ್ಲೋ ಆಗಿ. ಬ್ರೇಕ್ ಬಿಡು. ಮುಂದೆ ಹೋಗ್ಬೇಕು ಅಂದರೆ ಆಕ್ಸಿಲೇಟ್ರ್ ಕೊಡಲೇಬೇಕು ಅಷ್ಟೇ. ಹಾಂ ಹೋಗು, ಮುಂದೆ ಹೋಗು, ಆಕ್ಸಿಲೇಟ್ರ್ ಕೊಡು. ಹಾಂ ಇಲ್ಲಿ ಬ್ರೇಕ್ ಕೊಡಿ. ನೀನು ಯಾಕೆ ಈ ಕಡೆ ತಗೊಂಡು ಹೋಗ್ತಿದ್ಯಾ? ಏನಕ್ಕ ಪ್ಯಾರಾಪಿಟ್ ಮೇಲೆ ಹೋಗ್ತಿದ್ಯಾ? ಸ್ಟೇರಿಂಗ್ ಗಮನ ಕೊಡು. ಸ್ಟ್ರೈಟ್ ಇದೆಯಾ ಹೆಂಗಿದೆಯಾ ನೋಡ್ಕೊ ಸ್ಟೇರಿಂಗು. ಹಾಂ ಈಗ ರೈಟಿಗೆ ತಗೋ. ಈಗಲ್ಲಿ ತಗೋ ನಿಧಾನಕ್ಕೆ, ಫುಲ್ ಏನು ಬೇಡ. ಹಾಂ ತಗೋ. ಹಾಂ ಆಕ್ಸಿಲೇಟ್ರ್ ಕೊಡು. ಓಡಿಸ್ತಿದ್ದೆ ಚೆನ್ನಾಗಿ. ಹಾಂ ಅಷ್ಟೇ. ಮತ್ತೆ ಸ್ಟೇರಿಂಗ್ ಹಿಂಗೆ ಮಾಡ್ಕೊ, ಅಷ್ಟೇ ಸ್ಟ್ರೈಟ್ ಮಾಡ್ಕೊ. ಹಾಂ ಸ್ಟ್ರೈಟ್ ಮಾಡ್ಕೊ. ಹಾಂ ಹೊಡಿ. ಹಾಂ ಆ ಸ್ಟೇರಿಂಗ್ ಒಂದು ನೋಡ್ಕೊ ರೋಡಿದು. ಅಲ್ಲವ್ರು ಕಾರ್ ನಿಲ್ಸಿದ್ದಾರೆ. ಹಾಂ ಸೈಡ್ ಬರುತ್ತಾ ನೋಡು, ಟಚ್ ಆಗಬಾರ್ದು. ಜಾಸ್ತಿ ಆಕ್ಸಿಲೇಟ್ರ್ ಕೊಡ್ಬೇಡ, ನೀನು ಇನ್ನೂ ಕಲಿತಿರೋದು. ಮತ್ತೆ ರೈಟೇ ತಗೋ. ಇಲ್ಲೇ ಒಂದು ಟರ್ನ್ ಬರಬೇಕು. ಅಲ್ಲಿ ಆರ್ಯನ್ ಮನೆ ಹತ್ರ ರೈಟೇ ತಗೋ. ಹಾಂ ತಗೋ ಈಗಿನ್ನು ತಗೋ ಜಾಸ್ತಿ ತಗೋ. ಹಾಂ ಅಷ್ಟೇ. ಮತ್ತೆ ಹಿಂಗೆ ಸ್ಟ್ರೈಟ್ ಮಾಡ್ಕೊ. ಈಗ ಮುಂದೆ ಹೋಗು, ಅಲ್ಲಿ ತಗೋ ಟರ್ನು. ಅಷ್ಟು ಉದ್ದಕ್ಕೆ ಹೋಗು. ಅಥವಾ ಇಲ್ಲೇ ಟರ್ನ್ ತಗೊತೀಯ ನೋಡು. ಸ್ಟ್ರೈಟ್ ಹೋಗಿ ಅಲ್ಲಿ ಟರ್ನ್ ತಗೊತೀಯ, ಇಲ್ಲೇ ತಂದು ಇಲ್ಲಿ ಗುಂಡಿಗೆ ಇಳಿಸ್ತಿದ್ದೆ. ಹಾಂ ತಗೋ. ಹಾಂ ಆ ಕಡೆಯಲ್ಲಿ ಕಾರು. ಹಾಂ ಈ ಕಡೆ ಅಲ್ಲಿ ಪ್ಯಾರಾಪಿಟ್ ಇದೆ. ಅದು ನೀನು ರೋಡ್ ಡಿಸ್ಟೆನ್ಸ್ ನೋಡ್ಬೇಕು, ಇನ್ನೇನು ಓಡಿಸೋದೆಲ್ಲ ಸುಲಭನೇ. ಈಗ ಸ್ಲೋ ಆಗಿ ಹೋಗು. ಈಗ ಡೌನ್ ಇದೆ, ಬ್ರೇಕ್ ಮೇಲೆ ಕಾಲು ಇಟ್ಕೊಂಡು ಹೋಗು. ಹಿಂಗೆ ಸ್ಟ್ರೈಟ್ ಹೋಗಿ ಅಲ್ಲಿ ನಿಧಾನಕ್ಕೆ ತಂದು ತಗೋ. ಹಾಂ ಬ್ರೇಕ್ ಬಿಡು, ಫುಲ್ ಬ್ರೇಕ್ ಹಿಡಿಬೇಡ. ಹಂಗೆ ನಿಧಾನ ಹೋಗು. ಬ್ರೇಕ್ ಯಾಕೆ ಬಿಡ್ತಿದ್ಯಾ? ಹೆದರ್ಕೋಬೇಡ, ಹೋಗು. ಏನು ಈಗ ಸ್ಟೇರಿಂಗ್ ಸ್ವಲ್ಪ ಸ್ಲೋ ಇಡು. ಬ್ರೇಕ್ ಮೇಲೆ ಕಾಲಿಡು ಬ್ರೇಕ್ ಮೇಲೆ. ಹಾಂ ಅಷ್ಟೇ. ಹೋಗು. ಆಕ್ಸಿಲೇಟ್ರ್ ಕೊಡಿ ಒಂಚೂರು. ಹಾಂ ಅಷ್ಟೇ. ಈ ಕಡೆ ಹೋಗ್ಬಾರ್ದು. ಈ ಕಡೆ ತೆಗಿ. ಹಾಂ ಅಷ್ಟೇ. ಇನ್ನು ಈ ಕಡೆ ಬೈಕ್ ಸೌದೆ ಹತ್ರ ಇದೆ. ಹಾಂ ಹಂಗೆ ಹೋಗು. ಹಂಗೆ ಓಡಿಸ್ತಾ ಆಗ್ತೀಯ. ಹಾಂ ಈಗ ಸ್ಟೇರಿಂಗ್ ರೈಟಿಗೆ ತಿರುಗಿಸು. ಹಾಂ ರೈಟಿಗೆ ತಿರುಗಿಸು. ಮತ್ತೆ ವಾಪಸ್ ತಿರುಗಿಸ್ಕೊಂಡ್ರೆ ಸ್ಟ್ರೈಟ್ ಆಗುತ್ತೆ. ಹಾಂ ಒಂಚೂರು ಸ್ಟೇರಿಂಗ್ ರೈಟಿಗೆ ತಿರುಗಿಸ್ಕೊ. ಹಾಗೆ ಸ್ಟ್ರೇಟ್ ಹೋಗಲ್ಲ. ಕಾರ್ ಟಚ್ ಆಗಬಾರ್ದು. ನಿಂಗೆ ಗೊತ್ತಾಗುತ್ತಲ್ಲ ಡಿಸ್ಟೆನ್ಸು ಸ್ವಲ್ಪ, ಅದಕ್ಕೆ ಹಿಂಗೆ ರೈಟಿಗೆ ಇಟ್ಕೊಂಡಿದ್ದೆ. ನೀನು ಆ ಕಡೆ ಹೋಗ್ತಿದ್ದೆ ಲೆಫ್ಟಿಗೆ. ಈಗ ಆ ಕಡೆ ಗಾಡಿ ಬರ್ತಾ ಇರುತ್ತೆ, ನಾವು ಯಾವಾಗಲೂ ಒಂದು ಸೈಡ್ ಹೋಗಬೇಕು. ತಿರುಗಿಸ್ಕೊ. ಹಾಂ ಆ ಕಡೆ ಹೋಗ್ತಿದ್ಯಾ ನೋಡು, ಸೀಗೆ ಕಡೆ ಹೋಗ್ಬೇಡ. ಲಾಂಗ್ ಟರ್ನ್. ಅಲ್ಲಿ ಮುಂದೆ ಹೋಗಿ ಟರ್ನ್ ತೊಗೊಂಡು ಕಲಿ. ಅಲ್ಲಿ ಮುಂದೆ ಹೋಗು. ಇಲ್ಲೇ ತಗೋಬೇಕಾ? ಹಾಂ ಸರಿ. ಇಲ್ಲಿ ನೋಡ್ಕೊ. ಹಾಂ ಈಗ ನೋಡು, ಪರ್ಫೆಕ್ಟಾಗಿ ಓಡಿಸ್ತಿದ್ಯಾ. ಹಾಂ ಆ ಕಡೆ ಈ ಕಡೆ ಎರಡು ಟಚ್ ಆಗಬಾರ್ದು.
ಒಂದೇ ಕಾಲಲ್ಲಿ ಆಕ್ಸಿಲೇಟ್ರ್ ಮತ್ತು ಬ್ರೇಕು. ಸ್ಲೋ ಮಾಡ್ಕೊ, ಈಗ ಬ್ರೇಕ್ ಇಡ್ಕೊ, ಹೆಂಗಿದ್ರು ಡೌನ್ ಇದೆ. ಫುಲ್ ಬ್ರೇಕ್ ಹಿಡಿಬೇಡ, ನಿಧಾನಕ್ಕೆ ಬ್ರೇಕಲ್ಲೇ ಕಂಟ್ರೋಲ್. ಈಗ ಟರ್ನ್ ಮಾಡ್ಕೊ, ಫುಲ್ ಬ್ರೇಕ್ ಇಡ್ಕೊ. ಹಾಂ, ತಿರುಗಿಸ್ಕೊ. ಇನ್ನು ಮುಂದೆ ಹೋಗೋ, ಮುಂದೆ ಹೋಗ್ಬಿಟ್ಟು ಸ್ಟೇರಿಂಗ್ ಫುಲ್ ತಿರುಗಿಸ್ಕೊ. ಹಾಂ, ಮತ್ತೀಗ ವಾಪಸ್ ತಿರುಗಿಸ್ಕೊ. ಹಾಂ, ಗುಡ್. ಅಷ್ಟೇ ಹಿಂಗೆ ಓಡಿಸ್ತಾ ಇದ್ರೆ ಬರುತ್ತೆ ದಿನ. ಒಂದು ಸ್ವಲ್ಪ ಹೇಳ್ಕೊಟ್ಟಿದ್ದಕ್ಕೆ ನಮ್ಮ ಮಮ್ಮಿ ಕಲ್ತ್ಬಿಟ್ರು ಗೈಸ್. ಅಂದರೆ ಪರವಾಗಿಲ್ಲ, ಫಸ್ಟ್ ಡೇನೇ ಇಷ್ಟು ಚೆನ್ನಾಗಿ ಓಡಿಸ್ತಿದ್ದಾರೆ. ರೈಟ್ ಲೆಫ್ಟ್ ಟರ್ನ್ ಎಲ್ಲ ಸದ್ಯಕ್ಕೆ ರೈಟ್ ಟರ್ನ್ ಅಷ್ಟೇ ತೊಗೊತಿದ್ದಾರೆ, ಮತ್ತು ಲೆಫ್ಟ್ ಟರ್ನ್ ಹೇಳ್ಕೊಡ್ತೀನಿ ಅವರಿಗೆ. ಸೊ ಈಗ ಬರೀ ರೈಟ್ ಟರ್ನಿಂದ ಅಷ್ಟೇ ತೊಗೊತಿದ್ದಾರೆ. ನೆಕ್ಸ್ಟ್ ರೋಡಲ್ಲಿ ಲೆಫ್ಟ್ ಟರ್ನ್ ಹೇಳ್ಕೊಡ್ತೀನಿ. ಬಟ್ ಪರವಾಗಿಲ್ಲ, ಇಷ್ಟು ಓಡಿಸ್ತಿದ್ದಾರೆ ಬೇಸಿಕ್ಕಾಗಿ. ಓಕೆ, ಈಗ ರೈಟ್ ಟರ್ನ್ ತೊಗೋ. ಸ್ಲೋಲಿ. ಸ್ಟೇರಿಂಗ್ ಟರ್ನ್ ಮಾಡಿದರೆ ಅಷ್ಟೇ ಮುಗೀತು. ಓಕೆ. ಇದು ಡೌನ್ ಇರೋದ್ರಿಂದ ಜಾಸ್ತಿ ಆಕ್ಸಿಲೇಟ್ರ್ ಮೇಲೆ ಇಟ್ಕೊಬೇಡ ಅಷ್ಟೇ. ಹಾಂ, ಸೊ ಈಗ ರೈಟ್ ಟರ್ನ್ ಮತ್ತೆ ತಗೋ. ಸ್ಲೋ ಆಗಿ. ಅಲ್ಲಿ ಕಾರಿದೆ, ಬ್ರೇಕ್ ಮೇಲೆ ಕಾಲಿಡು. ಓಕೆ, ತಗೋ. ಸ್ಲೋ ಬ್ರೇಕ್ ಮೇಲೆ ಕಾಲಿಡು. ಓಕೆ, ಸ್ಲೋ. ಹಾಂ, ಸ್ಲೋ. ನೀನು ಫುಲ್ ಆ ಕಡೆನೇ ಹೋಗ್ತಿದ್ಯಾ ಅವರಿಗೆ. ಸ್ಲೋ. ನೀನು ತುಂಬ ಆ ಕಡೆ ಹೋಗ್ತಿದ್ಯಾ. ಮಲ್ಲಿ ಟಚ್ ಆದ್ರೆ ಏನು ಮಾಡ್ತೀಯಾ? ಟಚ್ ಆಗುತ್ತೆ ನೋಡಲ್ಲಿ ಅವ್ರ ಕಾರಿಗೆ. ನಾನು ಇಲ್ದೋಗಿ ನೋಡ್ಲಾ? ಈಗ ನಮ್ಮ ಮಮ್ಮಿಗೆ ಲೆಫ್ಟ್ ಟರ್ನ್ ಹೇಳ್ಕೊಡ್ತಿದ್ದೀನಿ. ಇಷ್ಟೋ ತನಕ ರೈಟ್ ಟರ್ನ್ ತೊಗೊತಾ ಇದ್ರು, ಈಗ ಲೆಫ್ಟ್ ತೊಗೋಬೇಕು. ಮುಂದೆ ಹೋಗ್ಬಿಟ್ಟು ಟರ್ನ್ ತೊಗೋ. ಈಗಲೇ ಸಡನ್ನಾಗಿ ತೊಗೋಬೇಡ, ಇನ್ನು ಮುಂದೆ ಹೋಗು. ಹಾಂ, ಈಗ ತೊಗೋ. ಲೆಫ್ಟ್ ಟರ್ನ್. ಇದು ಲೆಫ್ಟ್ ಅಲ್ಲ, ರೈಟ್. ಕರೆಕ್ಟ್. ಇಷ್ಟೋ ತನಕ ನನಗೆ ಲೆಫ್ಟ್ ಹೇಳ್ಕೊಟ್ಟಿದ್ದು ಕರೆಕ್ಟ್. ಈಗ ರೈಟ್ ಹೇಳ್ಕೊಡ್ತಿದ್ರದು. ಈಗ ರೈಟ್. ಈ ಕಡೆ ಟರ್ನ್ ತೊಗೊಂಡ್ರೆ ಲೆಫ್ಟ್, ಈ ಕಡೆ ತೊಗೊಂಡ್ರೆ ರೈಟ್. ಒಂದು ರೈಟ್ ತಗೊಂಡು ಒಂದು ಲೆಫ್ಟ್ ತಗೊಂಡು ಎರಡು ಒಂದೊಂದು ತೊಗೊಂಡೆ ಅಲ್ವಾ? ಎರಡು ಸೈಡು ನಿಂಗೆ ಕಲೀಲಿ ಅಂತ. ಈಗ ಮತ್ತೆ ರೈಟ್ ಟರ್ನ್. ಇಷ್ಟ ತನಕ ನಾವು ಹಂಗೆ ಉಲ್ಟಾ ಓಡಿಸ್ತಿದ್ವಿ, ಈಗ ಹಿಂಗೆ ಹೋಗಲಿ. ನಿನ್ನ ಬ್ರೇಕ್ ಬಿಡು. ಸ್ಲೋ. ಅಲ್ಲಿ ಬೈಕ್ ಹತ್ರ ಹೋಗ್ಬಿಡ್ಬೇಡ. ಬೇಗ ಸ್ಟೇರಿಂಗ್ ಈ ಕಡೆ ತಿರುಗಿಸ್ಬಿಡ್ಬೇಕು. ಅಲ್ಲಿ ನೋಡು, ಮನುಷ್ಯರು, ಗಾಡಿ ಎಲ್ಲ ಇರುತ್ತೆ. ಈಗ ಡೌನ್ ಇರೋದ್ರಿಂದ ನೀನೇನು ಜಾಸ್ತಿ ಆಕ್ಸಿಲೇಟ್ರ್ ಕೊಡಬೇಕು ಅಂತ ಏನಿಲ್ಲ. ಬ್ರೇಕ್ ಮೇಲೆ ಇಟ್ಟಿದ್ದೀನಿ. ಬ್ರೇಕ್ ಬಿಡು, ಸ್ವಲ್ಪ ಬಿಡು. ಅಷ್ಟೊಂದು ಬ್ರೇಕ್ ಮೇಲೆ ಕಾಲು ಇಡಲೇಬೇಕು ಅಂತ ಏನಿಲ್ಲ. ಫಸ್ಟ್ ಟೈಮ್ ಅಲ್ಲ ಇದು. ಹಾಂ, ಈ ಟರ್ನಿಂಗ್ ಇಷ್ಟ ಆಯ್ತಾ? ಈಗ ಇಲ್ಲೇನು ಗುಂಡಿ ಇಲ್ಲ, ಏನು ಹೆದರ್ಕೊಳ್ಳೋಂಥದ್ದಿಲ್ಲ. ಹಾಗೆ ಟರ್ನ್ ಮಾಡ್ಕೊ. ಹಾಂ, ಬ್ರೇಕ್ ಮೇಲೆ ಕಾಲಿ ಚೂರು ಬಿಟ್ಟು ಟರ್ನ್ ಮಾಡ್ಕೊ. ಹಾಂ, ಟರ್ನ್ ಮಾಡಿದ್ಕೂಳೆ ಮತ್ತೆ ವಾಪಸ್ ಹಿಂಗೆ ಸ್ಟ್ರೈಟ್ ಮಾಡ್ಕೊಳಕ್ಕೆ ತಿರುಗಿಸ್ಬೇಕು. ನೀನು ಎಷ್ಟು ಆ ಕಡೆ ತಿರುಗಿಸಿರ್ತೀಯ ಅಷ್ಟು ವಾಪಸ್ ಈ ಕಡೆ ತಿರುಗಿಸ್ಕೊ. ಸ್ಟ್ರೈಟ್ ಆಗುತ್ತೆ ಅಷ್ಟೇ, ಗೊತ್ತಾಯ್ತಾ? ಎಷ್ಟು ರೊಟೇಟ್ ತಿರುಗಿಸಿರ್ತೀಯ ಅಷ್ಟೇ. ಈಗ ಸ್ಟ್ರೈಟ್ ಹೋಗ್ತೀಯ, ಮತ್ತು ಈ ಕಡೆ ಹೋಗ್ತೀಯ, ರೈಟ್ ಹೋಗ್ತೀಯ ನೋಡು. ಸರಿ, ಸ್ಟ್ರೈಟೇ ಹೋಗು. ಆಕ್ಸಿಲೇಟ್ರ್ ಕೊಡು ಈಗ, ಪರವಾಗಿಲ್ಲ. ಹಾರ ನೋಡಿ ಇಲ್ಲೊಂದು ಯಾರು ಹಾರ. ಹಾಂ, ನಾನು ನೋಡಿಲ್ಲ ಹಾರನ್ನು. ಅಲ್ಲಿ ಈ ಕಡೆ ಮಾಡ್ಕೊ. ಹಾಂ, ಸ್ಟೇರಿಂಗ್. ಹಾಂ, ಅಷ್ಟೇ. ಇದು ಮಧ್ಯೆ ಹಾರನ್ನು, ಅದು ಸಿಂಬಲ್ ಇದೆಯಲ್ಲ. ಈಗ ಆಕ್ಸಿಲೇಟ್ರ್ ಕೊಡಬೇಕು ಮೇಲೆ ಹೋಗಬೇಕು ಅಂದರೆ. ಹಾಂ, ಗುಡ್. ನೋಡಿ ಎಷ್ಟು ಚೆನ್ನಾಗಿ ಟರ್ನ್ ತೊಗೊಂಡೆ. ಮತ್ತೆ ಈಗ ವಾಪಸ್ ತಿರುಗಿಸು. ಹಾಂ, ಅಷ್ಟೇ. ಮಧ್ಯ ಹಾರನ್ನು ಪ್ರೆಸ್ ಮಾಡು ಅಲ್ಲಿ ಹೋಗೋದ್ಮೇಲೆ. ಹಾಂ, ಫುಲ್ ಕೈಯಲ್ಲಿ ಪ್ರೆಸ್ ಮಾಡು, ಒಂದೇ ಬೆರಳಲ್ಲಿ ಪ್ರೆಸ್ ಮಾಡಿಬಿಡ. ಇನ್ನೊಂದ್ಸತಿ ಮಾಡು ಹಾರನ್ನು. ಓಡಿಸ್ತಾ ಹಾರನ್ನು. ಹಾಂ, ಫುಲ್ ಪಾಮಲ್ಲಿ ಮಾಡಬೇಕು. ಸ್ಲೋ ಹೋಗು. ಇಲ್ಲೇ ತಗೋಬೇಕು ಮತ್ತೆ ರೈಟ್ ಟರ್ನ್. ನೀನು ಇಲ್ಲಿ ಗುಂಡಿ ಇರುತ್ತೆ, ಇಲ್ಲೇ ತಗೋಬೇಡ. ಮುಂದೆ ಹೋಗ್ಬಿಟ್ಟು ಅರ್ಧ ಹೋಗ್ಬಿಟ್ಟು ಆಮೇಲೆ ತಗೋ. ಹಾಂ, ಈಗ ತಗೋ.
ಅಲ್ಲಿ ನೋಡ್ಕೊ ನಿನ್ನ ಸೈಡು ಗೊತ್ತಾಗುತ್ತೆ ಅಷ್ಟೇ. ಹಾಂ, ಹಾಗೆ ಹತ್ತಿಸ್ಬೇಕು. ಹತ್ಸೋದಕ್ಕೆ ಸ್ವಲ್ಪ ಆಕ್ಸಿಲೇಟ್ರ್ ಕೊಡು. ಹಾಂ, ಓಕೆ, ಗುಡ್. ಹಾಂ, ಮತ್ತದು ತುಂಬ ಆಕ್ಸಿಲೇಟ್ರ್ ನೋಡೋಕೆ ಕೊಡ್ತಿದ್ಯಾ ನೀನು ಟರ್ನಿಂಗಲ್ಲಿ ಅಷ್ಟು ಆಕ್ಸಿಲೇಟ್ರ್ ಕೊಡಬೇಡ. ಇಷ್ಟೇ ಇದು. ಈಗ ನಾನು ನಮ್ಮ ಮಮ್ಮಿನ ವೆಹಿಕಲ್ಸ್ ಓಡಾಡೋ ಜಾಗ ಕರ್ಕೊಬಂದಿದ್ದೀನಿ. ಈ ಲಾರಿ ಬಂದಿದೆ, ಅವ್ರು ಹೆಂಗೆ ಕೊಡ್ತಾರೆ ಸೈಡ್ ನೋಡೋಣ. ಹಾಂ, ಹೋಗು, ಏನಾಗಲ್ಲ ಅಷ್ಟೇ. ಹಾಂ, ಅಷ್ಟೇ, ಭಯ ಪಡಂಗೆ ಏನಿಲ್ಲ. ನೋಡಿ, ಫಸ್ಟ್ ದಿನನೇ ಪರವಾಗಿಲ್ಲ, ಲಾರಿ ಬಂದರು ಸೈಡ್ ಕೊಟ್ಟರು. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಗೊತ್ತಾಗಲಿ ವೆಹಿಕಲ್ ಡಿಸ್ಟೆನ್ಸ್, ರೋಡ್ ಡಿಸ್ಟೆನ್ಸ್ ಎಲ್ಲ ಹೇಗೆ ಸೈಡ್ ಕೊಡಬೇಕು ಆ ಕಡೆಯಿಂದ ವೆಹಿಕಲ್ಸ್ ಬಂದಾಗ ಅಂತ ಪ್ರಾಕ್ಟೀಸ್ ಆಗಲಿ ಅಂತ. ಇವ್ರಿಗೆ ಆಲ್ರೆಡಿ ಫಸ್ಟ್ ಡ್ರೈವಿಂಗ್ ಟಚ್ ಇರೋದ್ರಿಂದ ನಾನು ಮೊದಲನೇ ದಿನವೇ ಇವ್ರಿಗೆ ಇಷ್ಟೆಲ್ಲ ಹೇಳ್ಕೊಡ್ತಿದ್ದೀನಿ. ನೋಡಿ, ಅವರು ಸ್ವಲ್ಪ ಬ್ಯಾಲೆನ್ಸ್ ಮಾಡೋಕ್ಕೆ ಗೊತ್ತು. ಈಗ ವೆಹಿಕಲ್ಸ್ ಬಂದರೂ ಅವ್ರು ನೋಡಿ ಸೈಡ್ ಕೊಟ್ಕೊಂಡು ಅವ್ರು ಓಡಿಸ್ತಿದ್ದಾರೆ. ಹಾಗಾಗಿ ಫಸ್ಟ್ ದಿನವೇ ನಾನು ಇಷ್ಟೆಲ್ಲ ಅವ್ರಿಗೆ ಹೇಳ್ಕೊಡ್ತಾ ಇರೋದು. ಸ್ಟೇರಿಂಗ್ ಒಂದು ಅವರು ಬ್ಯಾಲೆನ್ಸ್ ಮಾಡೋದು, ಸ್ಟೇರಿಂಗ್ ಬ್ಯಾಲೆನ್ಸ್ ಕಲ್ತ್ಕೊಂಡ್ಲಿ ಅಂತ ನಾನು ಈ ರೋಡಿಗೆ ಕರ್ಕೊಬಂದಿದ್ದೀನಿ. ಸೊ 15 ಕಿಲೋಮೀಟರ್ 16 ಕಿಲೋಮೀಟರ್ ಸ್ಪೀಡಲ್ಲಿ ಓಡಿಸ್ತಾ ಇದ್ದಾರೆ. ಸ್ಲೋ ಈ ಕಡೆ ತಗೋ, ತುಂಬ ಮಧ್ಯ ಹೋಗ್ಬೇಡ. ಹಾಂ, ಅಷ್ಟೆ. ಆ ಗಿಡದ ಮೇಲೆ ಯಾಕೆ ಹತ್ತಿಸ್ತೀಯ ನೀನು? ನನಗೆ ನೀನು ಗಿಡದ ಮೇಲೆ ಅದೇನಿಲ್ಲ, ಕೊನೆ ಅಷ್ಟೇ. ಹಾಂ, ದಪ್ಪನ ಮೇಲೆ ಸರಿ, ಹೋಗಿ ಹುಣ್ಸೆನಾದರೂ ತಗೊಬರೋಣ ಅವ್ರ ಮನೆಗೆ ಹೋಗ. ಯಾಕೆ ಗೊತ್ತಿಲ್ವ ಅವ್ರದ್ದು ಎಲ್ಲಿದೆ ಅಂತ? ಮತ್ತೆ ಹೋಗು. ಹೇಗನ್ನಿಸ್ತಮ್ಮ? ಈಸಿನಾ ಡ್ರೈವಿಂಗ? ಕಲಿಯೋವರೆಗೂ ಕಲಿತ ಮೇಲೆ ಈಸಿ. ಹೌದಾ? ಕಲಿಯೋವರೆಗೂ ಕಷ್ಟನೇ. ಓಕೆ ಗೈಸ್, ಸೊ ತಗೊಂಡು ಹೋಗ್ತಿದ್ದಾರೆ ಅವರೇನೆ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ತುಂಬ ಲ್ಯಾಗ್ ಆಗ್ತಿದೆ ಅನಿಸುತ್ತೆ. ಮತ್ತು ನೆಕ್ಸ್ಟ್ ಡ್ರೈವಿಂಗಲ್ಲಿ ಅವರಿಗೆ ರಿವರ್ಸ್ ಅದು ಇದು ಹೇಳ್ಕೊಡ್ತೀನಿ. ಫಸ್ಟ್ ಸ್ಟಾರ್ಟಿಂಗ್ ಎಷ್ಟು ಬ್ಯಾಲೆನ್ಸ್ ಮಾಡಲಿ, ರೋಡ್ ಬ್ಯಾಲೆನ್ಸ್, ಸ್ಟೇರಿಂಗ್ ಬ್ಯಾಲೆನ್ಸ್ ಎಲ್ಲ ಕಲೀಲಿ ಅಂತ ರೋಡ್ ಮೇಲೆ ಕರ್ಕೊಬಂದೆ. ಸೊ ಫಸ್ಟಿಗೆ ನಾನು ಅವ್ರಿಗೆ ಹೇಳ್ಕೊಟ್ಟಿದ್ದು ಖಾಲಿ ಜಾಗದಲ್ಲೇ. ಆ ರೋಡ್ ನಾನು ಹೋಗಿದ್ನಲ್ಲ, ಅಲ್ಲಿ ಯಾರೂ ಇರಲಿಲ್ಲ. ಖಾಲಿ ಜಾಗದಿಂದ ನಾನೀಗ ರೋಡಿಗೆ ಕರ್ಕೊಬಂದಿದ್ದೀನಿ ಅವ್ರನ್ನ. ಸೊ ಇಲ್ಲಿ ನೋಡಿ ವೆಹಿಕಲ್ಸ್ ಎಲ್ಲ ಹೋಗ್ತಾ ಇದೆ. ಸ್ಟಿಲ್ ಅವ್ರು ಏನೂ ಪ್ಯಾನಿಕ್ ಆಗ್ದಲ್ಲೇ ಓಡಿಸ್ತಾ ಇದ್ದಾರೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.